ಅಣ್ಣ ಚಂದ್ರಣ್ಣ ಬಾ ಜಯಣ್ಣ. ಯಾಕತ್ತು ಕಡಿಸ್ಕೊಂಡ್ ಕುಂತವ್ ನೋಡ್ ಕಮ್ಲಕ್ಕ. ಅವ್ನಿಗೆ ಇನ್ನೇನ್ ಕೆಲ್ಸ? ಏನೋ ಯೋಚನೆ ಮಾಡ್ತಾವನೆ ಅಂತ ಕಾಣ್ತದೆ. ಅಯ್ಯೋ ನಾನು ಯೋಚನೆ ಮಾಡ್ತಿಲ್ಲ ಕಣ. ಯಾಕ? ತಪಸ್ಸ ಮಾಡ್ತಾವ್ನಿ. ಯಾಕಪ್ಪ ತಪಸ್? ಅದೇ ಯಾಕೆ ಅಂತ. ಏನಪ್ಪ ನಮ್ಗೂ ವಯಸ್ಸಾಯ್ತು. ಊರು ಹೋಗುವಂತ ಕಾಲ, ಕಾಡು ಬಾ ಅನ್ನೋ ಕಾಲ. ಹೊಸಿ ತಪಸ್ಸ ಗಿಪಸ್ಸ ಮಾಡ್ಕೊಂಡು ಹಂಗೆ ಕಾಲ್ ಚಾಚ್ಕೊಂಡ್ಬಿಡಮ್ಮ. ಮೂರ್ ಸುತ್ತ ಅದಕ್ಕೆ ಕಾಡೆಲ್ಲ ತೆಗೆಸ್ಬಿಟ್ಟಿದ್ಯಾ ಅಂತ ಕಾಣ್ತತ್ ನೀನು. ಅಲ್ಲ ಕಾಡ್ ಹೋಗ್ಬೇಕಲ್ಲ ಅಂತ. ತಪ್ಸಿರಮ್ಮ ನೀನು. ತಪಸ್ಸ ಎಲ್ ಮಾಡ್ಬೇಕು ಹೋಗಿ? ನಾನು ಮನೇಲಿ ಕಟ್ಟೆ ಮೇಲೆ ಕುಂತ್ಕೊಂಡ್ ತಪಸ್ ಮಾಡಾರೆ? ಇಲ್ಲ, ಹೋಗ್ಬೇಕು. ಬುದ್ಧನ್ಗೆ ಜ್ಞಾನೋದಯ ಆಯ್ತಂತಲ್ಲ, ಬೋಧಿ ವೃಕ್ಷ. ಆತರ ಮರ ಹುಡಿಕ ಹೋಗಿ ತಪಸ್ ಮಾಡಿದ್ರೆ ಯಾರು ಪ್ರತ್ಯಕ್ಷ ಆಯ್ತಾರೆ. ಅಲ್ಲಕಪ್ಪ, ಮಗ ಏನ್ ಬೇಕು ವರ ಅಂತ ಕೇಳ್ತಾರೆ, ಅವಾಗ ಕೇಳ್ಕೊಬಿಡು. ಅಲ್ಲಕಪ್ಪ, ಈಗ ಈ ಬೋಧಿ ವೃಕ್ಷದ ಕೆಳಗೆ ಬುದ್ಧ ಮಹಾರಾಜರು ಕುಂತ್ಕೊಂಡ ತಕ್ಷಣ ಅವ್ರಿಗೆ ಜ್ಞಾನೋದಯ ಆಯ್ತು. ಹಂಗ ಆಗ್ಬಿಟ್ಟಿದ್ರೆ ಎಲ್ಲಾರು ಹೋಗಿ ಕುಂತ್ಕೊಂಡ್ಬಿಡೋರು. ಆಯ್ತಾ? ಅದಕ್ಕೆ ಜ್ಞಾನ ಬೇಕು. ಆಯ್ತಾ? ಜನರು ನೋವು ನಲುವುಗಳನ್ನ ಅರ್ಥ ಮಾಡ್ಕೋಬೇಕು. ಆಯ್ತಲ್ವಪ್ಪ? ಅವ್ರಿಗೆ ಸ್ಪಂದಿಸ್ಬೇಕು. ಅವ್ರ ಕಷ್ಟ ನಷ್ಟಗಳಿಗೆ ಭಾಗಿಯಾಗಬೇಕು. ಅಂದ್ರೆ ನೀನು ಏನ ಹೇಳಕ್ಕೆ ಪ್ರಯತ್ನ ಪಡ್ತಾ ಇರೋದು ಅಕ್ಷರ ಕಲ್ತಿರ್ಬೇಕು ಅವರು ಅಂತಲ. ಮತ್ತೆ ಅಕ್ಷರ ಕಲ್ತಿಲ್ಲ ಅಂದ್ರೆ ಬೆಲಿದ್ದಪ್ಪ ಈ ಕಾಲದಲ್ಲಿ. ಧ್ಯಾನ ಮಾಡಕ್ಕೂ ಅಕ್ಷರ ಅದೇ ನನಗೂ ಅರ್ಥವಾಯ್ತಾ ಇಲ್ಲ ಇದು. ನಾನು ಕುಂಡಕ್ಷರ ಕಲ್ತದಕ್ಕೆ ಹೊಸಿ ಪುಸ್ತಕ ಗಿಸ್ತಕ ಓದ್ಕೊಂಡ್ಬಿಟ್ಟು ಮಹಾತ್ಮರವ್ರಲ್ಲಪ್ಪ, ತಪಸ್ಸು ಮಾಡಿರೋರು. ಅದಕ್ಕೆ ನಾನು ಅವ್ರ ತರನೇ ಆಗ್ಬೇಕು ಅನ್ಕೊಂಡು ನಾನು ಯೋಚನೆ ಮಾಡ್ತಾ ಇದ್ದೆ. ಯಾರೋ ಇವನಿಗೆ ಅಕ್ಷರ ಕಲ್ಸದ್ಮೇಲೆ ಮೊದ್ಲಕ್ಕಿಂತ ತಪಸ್ ಮಾಡೋ ಪುಸ್ತಕ ಕೊಟ್ಬಿಟ್ಟವ್ರೆ. ಇರ್ಬೇಕು ಅಲ್ಲ, ಅದು ವರ್ಷ ಎಲ್ಲ ಆದ್ಮೇಲೆ ಈಗ ಇವನ್ಗೆ ಜ್ಞಾನೋದಯ ಆಯ್ತಾ? ಓದಿರೋದೇ ಒಂದ್ ಪುಸ್ತಕ, ಅದ್ರಾಗಿರೋದ್ನ ಮಾಡ್ಬಿಡುಮ ಅಂತ ಕುಂತ್ಕೊಂಡ್ಬಿಟ್ಟವನೆ. ಈಗ ಓದಿರೋದೇ ಒಂದ್ ಪುಸ್ತಕ ಅಂತ ಹೇಳ್ದೆ ಅಲ್ಲಪ್ಪ, ಸಾಕು ಒಂದಿಯೇ. ಈಗ ವಾಲ್ಮೀಕಿ ಋಷಿ ಮತ್ತೆ ವ್ಯಾಸ ಅವರೆಲ್ಲ 40-50-100 ಬರ್ದಿದಾರೆ ಪುಸ್ತಕವ. ಒಂದೊಂದೇ ಅಲ್ವಾ? ಸಾಕು ಜ್ಞಾನೋದಯ ಆಗಕ್ಕೆ ಒಂದೇ ಸಾಕು ಜಯಣ್ಣ. ಅಣ್ಣ, ಈಗ ಬರೆಯೋದ್ ಬೇರೆ ಓದೋದ್ ಬೇರೆ. ಅಂದ್ರೆ ನೀನೇನ್ ಪುಸ್ತಕ ಬರದಿಯೇ ಓದಿಯ? ಈಗ ನೆಕ್ಸ್ಟ್ ನಾ ಅದಿಯೇ ಹಿಮಾಲಯಕ್ಕೆ ಹೋಯ್ತೀನಿ, ಇನ್ನು ಪುಸ್ತಕ ಬರೆಯಕ್ಕೆ ತಪಸ್ಸ ಮಾಡ್ತೀನಿ, ಜ್ಞಾನ ತಕತೀನಿ, ಬರೀತೀನಿ. ಎಲ್ಲಿ ಬರೀತ್ಯಾ? ಅಲ್ಲೇ ಹಿಮಾಲಯದಲ್ಲೇ. ಓ, ಇವನು ಕಾಳಿದಾಸ್ ನಂಗೆ ಅಲ್ಲೋಗಿ ಗುಡಿ ಮುಂದೆ ಕುಂತ್ಕೊಂಡು ಯವ್ವ ಅಂತ ಕಾಳಿಯ ಪ್ರಾರ್ಥನೆ ಮಾಡಿ, ಕಾಳಿ ಏನೋ ಬಂದು ಇವನ್ ನಾಲ್ಗೆ ಮೇಲೆ ಓಂ ಅಂತ ಬರ್ದು ಯಾವ್ದ್ರಲ್ಲಿ ಅದೇನೋ ಮಡಿಕೊಂಡಿರ್ತಾಳಲ್ಲ, ಅದ್ರಾಗ ಬರಿತಾಳೆ. ಇವನು ಹಿಮಾಲಯದಲ್ಲಿ ಎಲ್ಲ ಹೋಗಿ ಬರ್ಸ್ಕೊಂಬರುಮ ಅಂತ ಪ್ಲಾನ ಮಾಡ್ತಾವನೆ. ನಂಬಿಕೆ ಇಲ್ಲ ಕಂಡು ಅದಕ್ಕ ಹಿಮಾಲಯಕ್ಕೂ ಹೋಗುದ್ ಬೇಡ, ಧ್ಯಾನ ತಪಸ್ಸು ಮಾಡೋದು ಬೇಡ. ಈ ಸ್ಕೂಲ್ ಮನೆ ಕಡೆಗೆ ಹೋದ್ರು ಸಾಕು. ಅಲ್ಲೇನ ಇತ್ತಿದ್ಸುಲ್ವೇ, ABCD ಕಲ್ಸುಲ್ವೇ, ಆಮೇಲೆ ರಾತ್ರಿ ಶಾಲೆ ಮಾಡಿ ಹೇಳ್ಕೊಡುದಿಲ್ವೇ ಅಕ್ಷರ ಬರದಲ್ಲ ಇದ್ದವ್ರಿಗೆ. ಮತ್ತ ಅಕ್ಷರ ಅಷ್ಟೇ ಜ್ಞಾನ ಅಂತ ಯಾಕೆ ಅನ್ಕತಿ? ನಿನಗಿರೋ ಜೀವನ ಅನುಭವ ಏನ್ ಕಮ್ಮಿ? ಈಗ ನೋಡಪ್ಪ, ನನಗಾಗ್ಲಿ ನಿನಗಾಗ್ಲಿ ಕಮಲಕ್ಕನ್ಗಾಗ್ಲಿ ನಮ್ಮ ಊರಲ್ಲಿ ಇರೋರ್ಗೆ ಜ್ಞಾನ ಏನಿಲ್ಲ ಅಂತಲ್ಲ. ಅಕ್ಷರ ಕಲ್ತ ತಕ್ಷಣವೇ ಏನ್ ಮಹಾನ್ ವ್ಯಕ್ತಿಗಳು ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಳ್ಳೋದಿಲ್ಲ, ಗೊತ್ತು ಅದು ನನಗೆ. ಆದ್ರೆ ನಮ್ಗೆ ಓದಕ್ ಬರ್ಬೇಕಲ್ವಪ್ಪ. ಅಕ್ಷರ ನೋಡಿ, ಇದು ಇಂಥ ಅಕ್ಷರ ಆ ಅಮ್ಮು ಬತ್ತದಲ್ಲಣ್ಣ. ಅಲ್ಲಕವ ಈಗ ತಾನೇ ಕಲ್ತ್ಕೊಂತಿರೋದು ನಾವು. ಜಯಣ್ಣ, ನಮ್ಮ ಒಂದು ವರ್ಷದಾಗ ಹಿಂದೆ ಈ ಮೇಡಮ್ ದಿರು ಬಂದು ಸಂಜೆ ಹೊತ್ತು ಪಾಠ ಹೇಳ್ಕೊಡ್ತಿರಲ್ಲ, ಹಳ್ಳಿ ಮೇಷ್ಟ್ರು ಪಿಕ್ಚರ್ ನೋಡಿದೆ ಅಲ್ಲವಾ? ನೋಡಿದೀನಿ ಕಣಣ್ಣ. ಅಲ್ಲಿ ಹೆಂಗ್ ಕಲ್ತ್ಕತಾರೆ ಎಲ್ಲ ಊರಿನ ಜನ ಹೋಗ್ಬಿಟ್ಟು ಪಾಠವ ಏನ್ ಕಲ್ತಾರಲ್ಲಿ ಅವರು ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಏನ್ ಜಯಣ್ಣ? ಏನೇನೋ ಹೇಳ್ತಾನೆ. ಒಟ್ನಲ್ಲಿ ಸರ್ಕಾರದವರು ಆಗ ರಾತ್ರಿ ಶಾಲೆ ಅಂತ ಮಾಡಿದ್ರು. ಸಾಯಂಕಾಲದೊತ್ತು ಅನಕ್ಷರಸ್ಥರೆಲ್ಲ ಹೋಗಿ ಶಾಲೆನಲ್ಲಿ ಅಕ್ಷರ ಕಲ್ತ್ಕೋತಾ ಇದ್ರು. ಈಗ ಅಂದ್ರೆ ಹಿಂದೆಲ್ಲ ನೋಡಪ್ಪ, ಈ ದಸ್ತಾವೇಜು, ಆಸ್ತಿ ಪತ್ರ ಇಂಥವಕ್ಕೆಲ್ಲ ಹೆಬ್ಬೆಟ್ಟ ಒತ್ಬಿಡೋರು. ಯಾರು ಕೇಳಿದ್ರು ನಂಗೇನು ಬರೋದಿಲ್ಲ ಕಣ ಹೆಬ್ಬೆಟ್ಟು ಅಂತ. ಅದಕ್ಕೆ ಸರ್ಕಾರದವರು ಇವರು ಒಂದು ಹಸ್ತಾಕ್ಷರ ಹಾಕಕ್ಕೆ ಸೈನು ಅಂತಾರಲ್ಲ, ಅದು ಹಾಕಕ್ಕಾರು ಬರ್ಲಿ ಅಂತ ಹೇಳಿ ಅಕ್ಷರವ ಕಲಿಸ್ಕೊಟ್ರು. ಹಂಗಾಗಿ ನಿಂಗಜ್ಜ, ಕೆಂಪಣ್ಣ,
ಆಮೇಲೆ ಸಾವಿತ್ರಮ್ಮ ಎಲ್ರೂ ಅವರ ಹೆಸರ ಬರೆಯೋದ ಕಲ್ತ್ಕೊಂಡ್ರು. ಈಗ ಬರೀ ಹೆಸರು ಬರೆಯೋದು ಕಲ್ತ್ಕೊಬಿಟ್ರೆ ಅಷ್ಟೇ ಸಾಕೆ, ಆಗುದಿಲ್ಲ. ಅದಕ್ಕ ಓದಕ್ ಬರೆಯಕ್ಕೂ ಬರ್ಬೇಕು. ಹಂಗಾಗಿ ಈ ಸ್ಕೂಲ್ ಮನೆನಾಗೇನೆ ಅಕ್ಷರವ ಕಲ್ಸಕ್ಕೆ ಶುರು ಮಾಡಿದ್ರು. ನಾನು ಇಂಗ್ಲಿಷ್ ಸೇರ್ಕೊಂಡಿದ್ದಲ್ಲಪ್ಪ, ನೆಪ್ಪಿಲ್ದಲ್ಲ ಏನು, ಪ್ರತಿ ದಿವಸ ಹೊಡಿತಿರ್ತೀಯಲ್ಲ ಒಂದೊಂದು ಪದ್ವ, ಮತ್ತೆ ಯಾಗರ್ ಬಿದ್ದೋಗ್ಬಿಡ್ಬೇಕು ಎದುರುಗಡೆ ಕುಂತಿರೋನು, ಏನ ಹೇಳ್ತಾವ ಅರ್ಥವಾಯ್ತಾ ಇಲ್ವಲ್ಲ ಅಂತ. ಅದಕ್ಕೆ ಅರ್ಥ ಆಗೋದಿಲ್ಲ, ಎಲ್ಲರಿಗೂ ಬರ್ಬೇಕಲ್ಲ ನೀನ್ ಇಂಗ್ಲಿಷ್. ಅಣ್ಣ ಮೊನ್ನೆ ಮೈಸೂರು ಪೇಟೆನಾಗ ಹೋಗಿದ್ನ, ಅದ್ ಯಾರೋ ನಾ ಕಸ್ತೂರಿ ಅಂತವ್ರಂತಲ್ಲ, ಅವ್ರೊಂದು ಅನರ್ಥ ಕೋಶ ಅಂತ ಬರ್ದವ್ರಂತೆ. ಹಂಗೆ ನೀನೊಂದು ಕೋಸವ ಬರಿಬಹುದು, ನೀ ಮಾತಾಡೋ ಇಂಗ್ಲಿಷು ಅದ್ರದ್ದು ಅರ್ಥವೇನು ಅಂತ ನಾನು ಅವಾಗ ಆ ಪುಸ್ತಕವೇ ಬರೆದ್ಬಿಡು ಫಸ್ಟ್. ನಾನು ಅವಾಗ ಹೇಳ್ತಿರ್ತೀನಲ್ಲಪ್ಪ, ನಿನಗೂ ಬರೆಯಕ್ ಬರ್ತದೆ. ನಮ್ ಕಮಲಕ್ನು ಚೆನ್ನಾಗ್ ಬರ್ಕತ್ತಾಳೆ. ಒಂದು ಎಕ್ಸೈಸ್ ತಂದ್ಬಿಟ್ಟು ಪೆನ್ಸಿಲ್ ಹಿಡ್ಕೊಂಡು ಬರ್ಕತ ಹೋಗಿ ನಾ ಹೇಳ್ತಾ ಹೋಯ್ತಿ. ಆಯ್ತಾಯ್ತು, ಅದು ಒಳ್ಳೆ ಪ್ಲಾನ್ ಅಲ್ವಪ್ಪ. ಪ್ರಿಂಟ್ ಯಾರು ಮಾಡಿಸ್ತಾರ ಪುಸ್ತಕವ? ನಾನ್ ಮಾಡಿಸ್ತೀನಿ ಹಿಮಾಲಯದಿಂದ ಬಂದ್ಮೇಲೆ. ಅಲ್ಲ ನೀನ್ ಹಿಮಾಲಯದಲ್ಲಿದ್ದಾಗ ನಾವ್ ಇಲ್ಲಿ ಕೂತ್ಕೊಂಡು ಹೆಂಗ್ ಬರ್ಕೊಳ್ಳೋಣ? ಇರಗಂಡ್ ಬರ್ಕ ಫೋನ್ ಮಾಡ್ತೀಯ ಅಲ್ಲಿಂದ? ನಾ ಇರಗಂಡ್ ಬರ್ಕಪ್ಪ. ಆಮೇಲೆ ಹಿಮಾಲಯಕ್ಕೆ ಹೋದ್ಮೇಲೆ ಆಮೇಲೆ ಮಾತಾಡ್ತಾ ಇರಿ, ಬಂದ್ಬಿಟ್ಟು ಬೇರೆ ಪುಸ್ತಕವ ಬರೆಸ್ತಾನೆ. ಎಲ್ಲ ಎದ್ದೋಯ್ತಾವನೆ, ಎಲ್ಲ ಹಿಮಾಲಯಕ್ಕೆ ಹೋಗ್ಬೇಡ ಕಣಣ್ಣ. ಈಗ ಈ ಸ್ಕೂಲು ಮನೆ ಅಂದಾಗ ಗೆಪ್ತಿ ಆಯ್ತು. ಈ ಹಿಂದಿನ ಕಾಲದಾಗೆಲ್ಲ ಕೂಲಿ ಮಠ ಅಂತ ಇದ್ದು ಇಲ್ವಾ? ಅಲ್ಲಿ ಮಳ್ಳ ಮೇಲೆ ಅಕ್ಷರವ ತಿದ್ಸೋರು ಇಲ್ವೇನಮ್ಮ? ಮಳ್ಳ ಮೇಲೆ ಅಕ್ಷರ ತಿದ್ದಿದ್ರೆ ಕೈಯೆಲ್ಲ ಕಿತ್ಕೊ ಹೋಯ್ತದೆ ಅಂತ ಗಜ್ಗವ ಕೈಗೆ ಹಾಕಬಿಟ್ಟು ಅಕ್ಷರವ ತಿತ್ತಾ ಇದ್ದು. ಆದ್ರೂ ಮೇಷ್ಟ್ರು ಬಿಡ್ತಿರ್ನಿಲ್ಲ, ವಾಡ್ದಾದ್ರೂ ಸರಿ ಅಕ್ಷರವ ಕಲ್ಸೋರು. ಅಂದ್ರೆ ಮೇಷ್ಟ್ರುಗಳಿಗೆ ವಿದ್ಯಾರ್ಥಿಗಳು ಅಕ್ಷರ ಕಲ್ತು ವಿದ್ಯಾ ಬುದ್ಧಿ ಕಲ್ತು ವಿದ್ಯಾವಂತರಾಗ್ಲಿ ಅಂತ. ನಮ್ಗೆ ಕೂಲಿ ಮಠ ಅನ್ನೋರಲ್ಲ, ಮೇಷ್ಟ್ರು ಒಂದ್ ಕಥೆಯ ಹೇಳಿದ್ರು, ಬೋಸ್ ಅಂದಾಗದೆ. ಹಿಂದೆಲ್ಲ ಈ ಸ್ಕೂಲ್ಗೆ ಹೋಗಿ ಶಾಲೆ ಕಲ್ತ್ಕೊಳ್ಳೋದಕ್ಕೆ ಮೇಷ್ಟ್ರಿಗೆ 1 ಆಣಿಯೋ 2 ಆಣಿಯೋ ಕೊಡ್ಬೇಕಿತ್ತು. ಸಂಬಳ ಅಲ್ಲವಾ, ವಿದ್ಯಾ ಶುಲ್ಕ. ಈಗ ಈ ಸ್ಕೂಲ್ಗೆ ಹೋದ್ರೆ ಫೀಸ್ ಒಂದು ಕೊಡೋದಿಲ್ವೇ? ಮತ್ ಮೇಷ್ಟ್ರು ಹಂಗೆ ಬಂದು ಆಕಾಶದಿಂದ ಪಾಠ ಮಾಡ್ಯಾರೆ, ನಾವು ಅವ್ರಿಗೆ ಕೊಡ್ಬೇಕಿತ್ತು. ಹಿಂಗೆ ಯಾರೋ ಒಬ್ಬ ಹುಡುಗಂತವ ಕಾಸಿರ್ನಿಲ್ಲ. ಅವ ಏನ್ ಮಾಡ್ತಿದ್ದ, ಮೇಷ್ಟ್ರು ಒಳಗಡೆ ಹೇಳ್ತಾ ಇದ್ರೆ ಇವನು ಹೊರಗಡೆ ಕಿಟಕಿನಾಗ ನಿಂತ್ಕೊಂಡ್ ಕೇಳಿಸ್ಕೊಳ್ಳೋದು. ಹಿಂದೆ ಅವ ಎಲ್ಲಾರ ಮನೆಯಲ್ಲೂ ಕೆಂಡ ಇರ್ತಿತ್ತಿಲ್ಲ, ಕೆಂಡ ಒಬ್ರು ಮನೆಯಾಗಿರೋದು. ಅವ್ರ ಮನೆಯಿಂದ ಇದ್ದಲ್ನಾಗೆ ಕೆಂಡವ ತಕೊಬಂದು ಎಲ್ರು ಮನೆ ಉರಿಸ್ಬೇಕಿತ್ತು. ಈಗಿನಾಗ ಬೆಂಕಿ ಪೊಟ್ನ ಎಲ್ಲ ಇರ್ನಿಲ್ಲ ಕಣಣ್ಣ, ಪಟಕ್ಕಂದ್ ಬೆಂಕಿ ಹತ್ಸಕ್ಕೆ. ಸರಿ, ಮೇಷ್ಟ್ರು ಇವನ್ ನೋಡ್ತಲೇ ಇದ್ರು. ಅವನೇನ್ ಅನ್ಕೊಂಡಿದ್ದ, ಮೇಷ್ಟ್ರು ನೋಡ್ತಿಲ್ಲ, ಹೊರಗಡೆಯಿಂದ ಕಲ್ತ್ಕೊಂಡ್ಬಿಡುಮ ಅಂತ. ಮೇಷ್ಟ್ರು ನೋಡ್ತಾನೆ ಇರೋರು. ಅವನ್ ಯಾಕೆ ಬರ್ತಿದ್ದ ಮೇಷ್ಟ್ರ ಮನೆಗೆ ಅಂದ್ರೆ ಕೆಂಡ ತಕ ಹೋಗಕ್ ಬರವ. ಮೇಷ್ಟ್ರು ಒಂದ್ ಕಿತ ಇವನ್ನ ಪರೀಕ್ಷೆ ಮಾಡುಮ್ಮ ಅಂತ ಹೇಳಿ ಅವತ್ತು ಹುಡ್ಗ ಏನ್ ಮಾಡವನೆ, ಕೆಂಡ ತಕ ಬರಕ್ಕೆ ಪಾತ್ರೆ ಗೀತ್ರೆ ಏನು ತಕ ಹೋಗಿಲ್ಲ, ಹಂಗೆ ಹೋಗ್ಬಿಟ್ಟವನೆ. ಮೇಷ್ಟ್ರು ಕೆಂಡವ ಹಿಡ್ಕ ಬಂದ್ರು, ನಿಗಿ 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 ಇಂತಾದೆ ಕೆಂಡ ತಕ ಹೋಗು ಅಂತ ಹೇಳ್ತಾವ್ರೆ. ಅವನ್ ನೋಡ್ತಾನೆ ಏನೂ ಇಲ್ಲ. ಹೋಗ್ಲಿಲ್ಲ ಅಂದ್ರೆ ನೋಡು ಬಿಡುದಿಲ್ಲ ನಿನ್ನ ಅಂದ್ರು. ಅವನು ಅಕ್ಕ ಪಕ್ಕ ಎಲ್ಲ ನೋಡ್ದ. ಏನ್ ಮಾಡ್ತಿದ್ದೆ ನೀನಾಗಿದ್ರೆ? ಕೈನ ಕೆಂಡ ತಕೊಳಕ್ ಆದದೇನವ? ನೋಡ್ಲಾ ಇವನ್ ಏನ್ ಮಾಡ್ತಾನೆ ಅಂತ ಮೇಷ್ಟ್ರು ಗದರ್ತಾವ್ರೆ, ತಗೋಗು ಅಂತ. ಅವನು ಅಲ್ಲೇ ಓಡೋಗಿ ಬಾಕ್ಸೆ ಬರ್ತಿ ಮಳ್ಳ ತುಂಬಿಸ್ಕೊಂಡ. ನೋಡಪ್ಪ, ಮಳ್ಳ ಮೇಲೆ ಹಾಕಿ ಮೇಷ್ಟ್ರೇ ಅಂತ. ಅವ್ರಿಗೆ ಬಹು ಖುಷಿಯಾಗೋಯ್ತಂತ. ಭಲೇ ಮಗನೇ, ನಾಳೆಯಿಂದ ನೀನು 1 ಆಣಿ ಕೊಡಬೇಡ, ಕಿಲಾಸಿಗೆ ಬಂದು ಕುಂತ್ಕೊ ಅಂದ್ರಂತೆ. ಕಿಟಕಿಯಿಂದ ಪಾಠ ಕೇಳಬೇಡ ಅಂತ. ಈಗ ಅದೇ ವಿದ್ಯಾ ಕಲಿಯಕ್ ಅಷ್ಟು ಕಷ್ಟ ಪಡ್ತಿದ್ರು. ನಮ್ಮ ಈ ದ್ರೋಣಾಚಾರ್ಯ ಹೇಳ್ಕೊಡದ ಏಕಲವ್ಯ ಕಲ್ತ್ಕೊಳ್ಳಿಲ್ವಪ್ಪ? ಅವರೆಲ್ಲ ಹೇಳ್ಕೊಟ್ರ ಅವನ್ಗೆ, ಅವನೇ ಕಲ್ತ್ಕೊಂಡ.
ಅಲ್ಲ ಅವರು ಪಾಂಡವ್ರಿಗೆ ಹೇಳ್ಕೊಡ್ತಿದ್ರಲ್ಲಪ್ಪ, ಕೌರವರ್ಗು ಪಾಂಡವರ್ಗೂ ಏಕಲವ್ಯ ಮರದಡಿಲ್ ನಿಂತ್ಕೊಂಡು ಸಂದಿಲ್ ನಿಂತ್ಕೊಂಡು ಕಲ್ತ್ಕೊಳ್ಳಿಲ್ವಾ, ಏಳು ಕೈನಲ್ಲಿ ಬಾಣ ಬಿಡದ, ಅದೇನೋ ಸೌಂಡ್ ಬತ್ತಿದ ಕಡೆಗೆ ಬಾಣ ಬಿಡ್ತಾರಂತಲ್ಲವ, ಅದೇನೋ ಶಬ್ದವೇದಿ ವಿದ್ಯೆ ಅಂತಾರಲ್ಲ, ಪಿಕ್ಚರ್ ಬಂದಿತ್ತಲ್ವ. ಕಣಣ್ಣ, ನಾನು ಆ ಪಿಕ್ಚರ್ ಬಗ್ಗೆ ಹೇಳ್ತಾ ಇಲ್ಲ, ನಮ್ಗೆ ಚಿಕ್ಕವರಿದಾಗ ಪಾಠ ಇತ್ತು ಅದು. ಅದೇ ಹೇಳ್ಕೊಡ್ತಿರಲ್ಲ ಅರ್ಜುನ್, ಬಾಣ ಬಿಡ್ತಾರಂತಲ್ಲ ಕಣ್ಣು ಪಕ್ಷಿ ಕಣ್ಣಿಗೆ. ಅಲ್ಲಕ್ಕವ ಅದೆಲ್ಲ ಪಿರಾಣಿಗೆ ಬಾಣವ ಬಿಟ್ಟಾರಂತೆ. ಅದು ನಂದು ಅಂತ ಅರ್ಜುನ ಮತ್ತೆ ಇವನು ಇಬ್ರು ಕಿತ್ತಾಡ್ತಾರಂತೆ. ಅದು ಬಿಡು ಹೋಗ್ಲಿ. ಆಮೇಲೆ ನಮ್ ಕುವೆಂಪು ಅವರು ಬೆಳ್ಳಿಗೆ ಕೊಳ್ಳು ನಾಟಕ ಬರ್ದಿರಲ್ಲಪ್ಪ, ಅದ್ರಲ್ಲೂ ಇದೆಲ್ಲ ಬರ್ತದೆ. ನಮ್ ಮೇಷ್ಟ್ರು ಪಾಠ ಮಾಡಾಗ ಹೇಳೋರು, ಒಟ್ನಾಗೆ ಶಿಕ್ಷಣ ಬೇಕು, ಸಾಕ್ಷರ ಆಗ್ಬೇಕು ಇಲ್ವಪ್ಪ. ಅಕ್ಷರ ಕಲಿಬೇಕು, ಅಕ್ಷರ ಕಲಿಸ್ಬೇಕು, ಆಮೇಲೆ ಒಳ್ಳೆ ಅಕ್ಷರವಂತರ ಸಮಾಜವ ಸೃಷ್ಟಿ ಮಾಡ್ಬೇಕು. ಅದಕ್ಕೆ ನಮ್ ದೇಶದಾಗೆ ಈಗ ಸಾಕ್ಷರರ ಸಂಖ್ಯೆ ಕಡಿಮೆ ಅದ ಅಂತ ದಿನ ರಿಪೋರ್ಟ್ ಬಂದದಲ್ಲ ಅಂತಲ್ಲಪ್ಪ, ಪೇಪರ್ನಾಗೆಲ್ಲ ನಾವು ನೋಡ್ತೀಮಲ್ಲ. ಅದಕ್ಕೆ ಈ ಅದೇನೋ ಹೇಳ್ತಾರಲ್ಲಪ್ಪ, ಅಪಾರ ಓದ್ಬಿಡೋದು, ಅದ್ಯಾವ್ದ ಏನದು ಅಪಾರ ಓದೋದು ಅಂತಂದ್ರೆ ಈ ಅದೇನೋ ಡಾಕ್ಟ್ರು ಆಯ್ತಾರಲ್ಲ, ಅದ ಡಾಕ್ಟ್ರು ಅಂತ ಹಾಕಂತಾರಲ್ಲ. ಅದಲ್ಲ ಕಯ್ಯ, ಡಾಕ್ಟ್ರುವೇ ಅವ್ರು ಅಲ್ಲಿಗೆ ಬರ್ತಾರೆ. ಅವರು ಅದೇನೋ PhD ಹೈಯರ್ ಎಜುಕೇಶನ್, ಹೈಯರ್ ಎಜುಕೇಶನ್, ಐರು ಅದೇ ಏನವ ಅದು ನೆಟ್ಗೇಳು. ಅದೇ ನೀನ್ ಇಂಗ್ಲಿಷ್ ಹೇಳು, ಹೈಯರ್ ಎಜುಕೇಶನ್. ಅದೇ ಕವ್ವ ಅವ್ರು ಹೇಳ್ತಿದ್ರು. ಕನ್ನಡ ಪದವೇನ್ ಇಲ್ವೇ ಅದಕ್ಕ? ಅದೇನೆ ಇಲ್ವೇ ಐತೆ. ಏನ್ ಹೇಳು ಮತ್ತೆ ಉನ್ನತ ಶಿಕ್ಷಣ ಮತ್ತೆ ಅಪಾರ ಓದೋದು ಒಂಥರ ಕವಾದ. ಅದು ಓದಿದ್ರು ಡಾಕ್ಟ್ರ್ ಆಯ್ತಾರಂತಲ್ಲ, ಅದೇನವ ಅದಕ್ಕೇನೋ ಒಂದ್ ಅದ್ದದಲ್ಲ, PhD ಏನ. ಹಂಗಂದ್ರೆ ಏನವ ಅಣ್ಣ, ನೀ ಒಳ್ಳೆ ಎಲ್ಲ ಕೇಳ್ತಾ ಕುಂತ್ಕೋ. ಅವೋಲಿ ಬಿಡವ, ಅದೆಲ್ಲ ಯೂನಿವರ್ಸಿಟಿಲೆಲ್ಲ ಕೊಟ್ಟಾರ, ಎಲ್ಲ ಗೊತ್ತದೆ ಇವ್ನಿಗೆ. ಡಾಕ್ಟ್ರು ಅಂತಾನೆ ಅಂತಾರಂತ ಕಣಣ್ಣ ಅದಕ್ಕೆ. ಆಮೇಲೆ ಅದೇನ ಇಂಜೆಕ್ಷನ್ ಕೊಡೋದಿಲ್ಲ ಅಲ್ಲ, ಆ ಡಾಕ್ಟ್ರು ಬೇರೆ, ಈ ಡಾಕ್ಟ್ರೇ ಬೇರೆ. ಅವರು MBBS ಮಾಡ್ಕೊಂಡಿರೋರು, ಅವರು ಚುಚ್ಚೋದು. ಇವರು ಸಾಹಿತ್ಯ ಡಾಕ್ಟ್ರು. ಇರ್ಲಿ ಬಿಡು, ನಿನ್ಗೆ ಹಿಮಾಲಯಕ್ಕೆ ಹೋದ್ಮೇಲೆ ವಾಪಸ್ ಬತ್ತೀಯಲ್ಲ, ಪರೀಕ್ಷೆ ಮಾಡಿಸ್ಬಿಟ್ಟು ನಿಂಗೂ ಒಂದು ಡಾಕ್ಟ್ರು ಕೊಟ್ಬಿಡಮ್ಮ. ಅದೆಲ್ಲ ಪುಸ್ತಕ ಎಲ್ಲ ಬರ್ಕೊಂಬತ್ತಿಯಲ್ಲ ಅಣ್ಣ, ಅದ್ನ ಇಟ್ಕೊಂಡು ನಿನ್ಗೆ ಅದು PhD, ನಿನ್ಗೊಂದ್ ಪದವಿ ಕೊಡಿಸ್ಬಿಡವ. ಅದಕ್ಕೇನಂತ ನಾನು ಹೆಸರು ಮುಂದೆ ಹಾಕೊಂಡ್ಬಿಡ್ತೀನಿ. ಮುಂದ್ಕಲ್ಲ, ಹಿಂದ್ಕ ಹಾಕಬೇಕದ. ಹಿಂದ್ಕ ಮತ್ತೆ ಹೌದಯ್ಯ, ಅದೆಲ್ಲ ಒಂದ್ ಹಾಕೊಂಡ್ರೆ ಆಯ್ತು ಬಿಡು. ಚಂದ್ರಣ್ಣ ಡಾಕ್ಟ್ರು ಅಂತ ಅನ್ಕೊಂಡ, ಡಾಕ್ಟ್ರ್ ಚಂದ್ರಣ್ಣ. ಆಯ್ತು ಬಿಡವ, ಎಲ್ಲಾರು ಬರ್ಲಿ ಬಿಡು, ಡಾಕ್ಟ್ರ್ ಇದ್ರೆ ಸಾಕು. ಅಲ್ಲ ಕಣಣ್ಣ, ಹೇಳಪ್ಪ, ಬೇಸರ ಮಾಡ್ಕೊಂಡು ಏನಾರು ಹೋಯ್ತಿದ್ದೆ ಹಿಮಾಲಯಕ್ಕೆ? ಇಲ್ಲ ಗಯ್ಯ, ನನ್ಗೆ ಯಾಕ ಬೇಸರ ಅಲ್ಲ, ಏನಾರು ಜೀವನದಲ್ಲಿ ಬೇಜಾರಾಗಿ ನಂಗ ಜುಗುಪ್ಸ ಅನ್ನೋದೇ ಇಲ್ಲ. ಆಯ್ತಾ ನೋಡಪ್ಪ, ಸಂತೋಷವಾಗಿ ಹೋಯ್ತೀನಿ. ಪುಸ್ತಕ ತಗೊಂಡೋಯ್ತೀಯ ಅಲ್ಲಿ ಬರೆಯಕ್ಕೆ? ಒಂದೇ ಎಲ್ಲ ಒದ್ದೆ ಆಗೋದ್ರೆ ಅದ್ಯಾಕವ ಮಳೆಯಲ್ಲಿ ಕುಂತ್ಕೊಂಡನ, ಅಲ್ಲೆಲ್ಲ ಐಸು ಹಿಮಾಲಯ. ಐಸ್ ಇರ್ಲಿ ಬಿಡವ, ಪ್ಲಾಸ್ಟಿಕ್ ಚೀಲದಲ್ಲಿ ಪುಸ್ತಕ ಗುಹೆ ಒಳಗಡೆ ಕುಂತ್ಕೊಂಡ್ ಬರೆಯೋದು. ಅಣ್ಣ, ಅಲ್ಲಿ ಗಾಳಿ ಆಡಲ್ವಂತೆ, ಉಸಿರಂಗ್ ಆಡ್ತೀಯ? ಉಸಿರನ್ನ ತಗೋಬೇಕು. ಎಲ್ಲಿಂದಾರು ತಗೋಬೇಕವ, ಉಸಿರು ತಕೊಂಡ್ ಬರೀಬೇಕು. ಹೋಗ್ಬಿಟ್ರೆ ಏನ್ ಮಾಡಿ, ಉಸಿರು ಹೋಗ್ಬಿಟ್ರೆ ಅಲ್ಲಿ ತತ್ತಾರ ಬಿಡು ಊರ್ಗೆ. ಹಂಗಲ್ಲ, ಹೊಸಿ ಸೇಮ್ವಾಗಿ ಹೋಗಿ ಬರ್ಬೇಕು. ನಾನ್ ಅನ್ಕೊಂಡ ನೀನೇನಾರು ಜೀವನದಲ್ಲಿ ಜಿಗುಪ್ಸೆ ಮಾಡ್ಕೊಬಿಟ್ಟು ನೋಡಪ್ಪ ಏನಾರು ಆ ಕಡೆಗೆ ಹೋಯ್ತಿದ್ಯೇನೋ ಅಂತ. ಈಗ ಹೊಸ ಪ್ಯಾಸನ್ನು ಶುರುವಾಗ್ಬಿಟ್ಟದೆ. ಏನೇ ಆದ್ರೂ ನಾನು ಹೋಯ್ತೀನಿ, ನೇತಾಕತೀನಿ, ಇಲ್ಲ ಸತ್ತೋಯ್ತೀನಿ, ಇಲ್ಲ ಜೀವನ ಕೊನೆಗಾಣಿಸ್ಕೊಬಿಡ್ತೀನಿ. ಎಲ್ಲ ಮಾತಾಡ್ತಾರಪ್ಪ. ಅಲ್ಲ, ಹೇಳ್ತೀನಿ ಕೇಳು. ಈಗ ಡಾಕ್ಟ್ರು ಹೇಳ್ತಾರೆ, ಈ ಆತ್ಮಹತ್ಯೆ ಮಾಡ್ಕೊತಾರಲ್ಲಪ್ಪ, ಇವರು ಹೇಳೋರು ಮಾಡ್ಕೊಳಕಿಲ್ವಂತೆ, ಮಾಡ್ಕೊಳ್ಳೋರು ಹೇಳಕ್ಕಿಲ್ವಂತೆ. ಆದ್ರೆ ಡಾಕ್ಟ್ರು ಏನ್ ಹೇಳ್ತಾರೆ, ಆತರ ಯಾರು ಮಾತಾಡ್ತಾ ಅವ್ರೆ ಅಂದ್ರೆ ಅವ್ರ ಮನ್ಸಲ್ಲ ಭಾವನೆ ಅದೇ ಅಂತ ಅರ್ಥ ಮಾಡ್ಕೋಬೇಕು ಅಂತ. ಅವರು ಸುಮ್ನೆ ಮಾತಾಡೋದಿಲ್ಲ. ಆಗ ಅವ್ರ ಮನೆಯವ್ರನ್ನ ಎಚ್ಚರಿಸ್ಬೇಕು, ಇವ್ರಿಗೆ ಏನೋ ಸಮಸ್ಯೆ ಅದೇ ನೋಡಿ, ಹೊಸಿ ಚಿಕಿತ್ಸೆ ಕೊಡಿಸಿ. ಇದು ಹಂಗೆ ಸುಮ್ನೆ ಮಾತಾಡಿದ್ರು ಬರೋಲ್ದು, ಡಾಕ್ಟ್ರ್ ತಾವ್ ಕರ್ಕೋಬೇಕು.
ಅಲ್ಲಿ ಅವರು ಇದಕ್ಕೆ ಚಿಕಿತ್ಸೆ ಕೊಡ್ತಾರೆ. ಅವ್ರನ್ನ ಕೂರಿಸ್ಕೊಂಡು ಮಾತಾಡಿಸಿ ಮದ್ದದಂತೆ ಕಣಣ್ಣ. ಓ ಸುಮ್ನೆ ಅದು ಬರಕಿಲ್ವಂತ ಮನ್ಸ್ಗೆ ಪಟಾಕಿ ಮದ್ದಯ್ಯ ಔಷಧಿ ಕಣಣ್ಣ. ನೀ ಪುಸ್ತಕ ಬರ್ದೆ ಅದಾಯ್ತು ಬಿಡು. ಅಲ್ಲ ಬರೀಲಿ ಬಿಡು. ಅದು ಹೇಳದ್ನಲ್ಲ ಆಗ್ಲೇ ಆ ಕೋಸ ಆಯ್ತದೆ. ಈಗ ಎಲ್ಲಿದ್ದೆ ನಾನು? ಅದೇ ಮದ್ದು ಕೊಡೋದು. ಹಾ, ಅಂದ್ರೆ ಈ ಆಲೋಚನೆ ಬರ್ತದಲ್ಲ ಮನ್ಸಿಗೆ, ನಾನು ಸತ್ತೋಗ್ಬೇಕು ಅಂತ. ಆ ಟೈಮ್ನಾಗೇನೆ ಅವನ್ಗ ಮದ್ದು ಕೊಡಿಸ್ಬೇಕು. ಅಂದ್ರೆ ಔಷಧವ ಅದು ಯಾರು ಕೊಡಬೇಕು? ಡಾಕ್ಟ್ರೆ ಕೊಡ್ಬೇಕು. ಅವ್ರು ಮಾತಾಡ್ಬೇಕು. ಇನ್ನೊಂದ್ ಏನ್ ಗೊತ್ತಾ, ಈಗ ಯಾರೋ ಹೊಂಟೋಯ್ತಾರೆ ಅಂತ ಇಟ್ಕೊ, ನಾನು ಸತ್ತೋಯ್ತೀನಿ ಅಂತ. ಮೊದಲನೇ ಪ್ರಯತ್ನದಲ್ಲಿ ವಿಫಲ ಆಗೋಯ್ತಾರೆ, ಅಂದ್ರೆ ಆಗುದಿಲ್ಲ. ಆಮೇಲೆ ಅವನ್ನ ಏನು ಅಟ್ಟದಿಂದ ಬಿದ್ದವನ್ಗೆ ಏರ್ಕ ಹೊಡೆದ್ರು ಅಂತಾರಲ್ಲ, ಹಂಗೆ ಬೈದ್ಬಿಟ್ಟು ಸಾಯಕ್ಕೆ ಏನಾಗಿತ್ತಲ್ಲ ನಿನ್ಗೆ, ಹಂಗೆ ಹಿಂಗೆ ಅಂತ ಬೈದ್ಬಿಟ್ಟು ಕೂರಿಸ್ಬಿಡ್ತಾರೆ. ಅವನು ಅದೆಂತದೋ ಹೇಳ್ತಾರಲ್ಲವ ಡಿಪ್ರೆಷನ್, ಅದ್ ಕೊಂಟೋಯ್ತಾನೆ. ಡಿಪ್ರೆಷನ್ ಅಂದ್ರೆ ಅದೇನವ ಅಂತಾರ ಅದಕ್ಕ ಡಿಪ್ರೆಷನ್ ಅಂತಾರಪ್ಪ. ಖಿನ್ನತೆ. ಅಲ್ವೇನವ? ಹೌದ್ ಕಣಣ್ಣ. ನಮ್ಗೆ ರಂಗತ್ತೆ ಗೊತ್ತದ, ಅದೇ ಖಿನ್ನತೆ ಅಲ್ಲ, ಅತ್ತೆ ಅಲ್ಲ ಕಣಣ್ಣ, ಖಿನ್ನತೆ. ಅದೇನ ಅಂದ್ರೆ ಒಬ್ರೇ ಕೂತ್ಕ ಯೋಚನೆ ಮಾಡ್ತಿರ್ತಾರಲ್ಲಣ್ಣ, ಅದಕ್ಕೆ ಹೋಗ್ಬಿಟ್ಟು ಮತ್ತೆ ಪ್ರಯತ್ನ ಮಾಡ್ಬೋದಂತವ್ರು. ಸಕ್ಸಸ್ ಆಗ್ಬಿಡ್ತಾರೆ ಏನೋ ಅಲ್ಲಿ. ಅಯ್ಯೋ ನೋಡಪ್ಪ, ಮಾನವ ಜನ್ಮ ದೊಡ್ಡದು. ಸತ್ಬಿಟ್ಟು ಯಾಕೆ ಇದ್ ಮಾಡ್ಕೋಬೇಕು? ಈಗ ತಾತ ಹೇಳ್ತಿದ್ದ ಕಣ್ಜಯ್ಯಣ್ಣ, ಏನ ಅಂತಂದ್ರೆ ಏನಾರು ಅದೇನೋ ಹೇಳ್ದಲ್ಲವ, ಯಾವ್ದತ್ತೆ ಖಿನ್ನತೆ, ಯಾವ್ದ ಅತ್ತೆ ಆಯ್ತಾ, ಅದೇನೋ ಮೂಲೆಗೆ ಸೇರ್ಕೊಂಡ್ಬಿಟ್ಟು ಜಯಣ್ಣ ಯೋಚನೆ ಮಾಡ್ತಾ ಕುಂತ್ಕೊಂಡ್ಬಿಟ್ಟು ಇದ್ರೆ ನಮ್ ತಾತ ನೋಡನಂತೆ ಅವ್ರ ಮಕ್ಕಳ, ಅಂದ್ರೆ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಅವ್ರನ್ನೆಲ್ಲಾರು ಇದ್ಯಾಕ್ಲ ಹಿಂಗಿದಯಿ ಅಂತಂದ್ರೆ, ಇದ್ಯಾಕನಾಗೆ ಜಗತ್ತ ಬೇಡ ಅನ್ನಿಸ್ತದೆ, ಜಾಡ್ಸ್ ಒದಿತೀನಿ ನೋಡು ಅಂತ ಗದರ್ಸನಂತೆ ನಮ್ ತಾತ. ಗದರ್ಸ್ಬೇಕು, ಬದುಕಕ್ಕೇನು ನಿನ್ಗೆ ದಾಡಿ, ದುಡ್ಕೊಂಡ್ ಬದುಕಾವ್ ಅನ್ಕೊಂಡ್ ಬೈತಿದ್ನಂತೆ. ಹಂಗೆ ಬೈದೇಳವ್ರು ಯಾರ ಇರ್ಬೇಕು, ಪ್ರೀತಿ ತೋರಿಸ್ಬೇಕು, ಆಮೇಲೆ ಬೈಬೇಕು. ಬೈಯೋದ್ ಬದುಕಕ್ಕೆ ಅನ್ನಲ್ವೇ? ಅಲ್ವಾ? ಅದೇ ಜಯಣ್ಣ, ನೀನು ಈಸಬೇಕು ಇದ್ದು ಜಯಿಸಬೇಕು ಅಂತಾರಲ್ಲ. ನೀ ಕಂಟಿನ್ಯೂ ಮಾಡಪ್ಪ, ಕಂಟಿನ್ಯೂ. ಏನ ಅದೇನ ಕತೆ? ಯಾವ ಕತೆ? ಅದೇನ ಮುಗೀತಲ್ಲ, ಮುಗೀತ. ಇವನು ಯಾಕೋ ಖಿನ್ನತೆ ಇರ್ಬೇಕು ಅಲ್ಲ. ಅವ್ನು ಹಿಮಾಲಯದಲ್ಲೇ ಅವನು ಏನ್ ತಿನ್ಕೊಂಬಿಟ್ಟವನೆ, ತಣ್ಣಗದಲ್ಲ, ಎಲ್ಲೋ ಅದೇ ಫೀಲಿಂಗ್ ಬತ್ತದೆ. ಇಲ್ಲ, ನನ್ ಕಂಟಿನ್ಯೂ ಮಾಡಕ್ ಬಿಡಲ್ಯ ನೀನು. ಆಯ್ತು, ಹೇಳೋದೇನು? ಅಲ್ಲಕ್ಕವ, ನೀನು ಒಂದ್ ಕತೆ ಹೇಳಿಯ. ನಾನ್ ಕತೆ ಗೀತೆ ಎಲ್ಲ ನನ್ ಕತ್ಗಾರ್ ಮಂಜಣ್ಣಯ್ಯ. ಅದೇನು ಹೇಳಿದ್ರೆ ತೆಪ್ಪೇನು? ಗೀತೆ ಇಲ್ಲ. ಹಿತೋಪದೇಶ ಅಂತದೇ ಗೊತ್ತಾ? ಕೇಳಿಯ ಅದು ಪುಸ್ತಕ? ಅದು ಅದೇನೋ ಹೇಳ್ತಾರ, ಬಾಕ್ ಟು ಅಲ್ಲ, ಹಿಮಾಲ್ ಏನದ, ಬಾಕ್ ಟು ಹಿಮಾಲಯ. ಓ, ಇವನು ಅಂದ್ರೆ ಹಿಮಾಲಯಕ್ಕೆ ಹೋದ್ಮೇಲೆ ಕತೆ ಬರ್ತದೆ ಅಂತಲಾ? ವಾಪಸ್ ಬಂದವಾಗ, ವಾಪಸ್ ಬಂದ ಮೇಲೆ ಇಂಗ್ಲಿಷ್ ಅರ್ಥ ಆಗೋದು ಈಗ ಗೊತ್ತಾಯ್ತು ಬಿಡು. ಅಲ್ಲಕ್ಕವ, ಹಿತೋಪದೇಶ ಅನ್ನೋದ್ರಲ್ಲಿ ಕತೆಗಳ ಮೂಲಕನೇ ರಾಜ್ಕುಮಾರನ ಬದಲು ಮಾಡ್ಬಿಡ್ತಾನೆ. ಇನ್ನೊಂದ್ಕಿತ ಯಾವಾರು ಹೇಳ್ತೀನಿ ಅದ್ರ ಕತೆ. ನಿಂದ ಹೇಳು. ಮಹಾತ್ಮ ಗಾಂಧಿಯವರು ಈ ಸತ್ತರಿಚಂದ್ರನ್ ಕತೆ, ಅದನ್ನ ಶ್ರಾವಣ ಕುಮಾರನ್ ಕತೆ, ಇದೆಲ್ಲ ಕೇಳ್ಬಿಟ್ಟು ಮತ್ತೆ ನಾಟಕ ನೋಡ್ಬಿಟ್ಟೆ ಅಲ್ವಪ್ಪ ಅವರು ಬದಲಾವಣೆ ಮಾಡ್ಕೊಳ್ಳೋದು ಬದುಕ. ಹಂಗೆ ನಮ್ ಜಯಣ್ಣ ಹೇಳೋದ್ರಲ್ಲಿ ಅರ್ಥ ಅದೇ, ಅಂದ್ರೆ ಕಥೆಗಳ ಮೂಲಕ ನಾವು ಎಚ್ಚರ ತಂದ್ಕೋಬೇಕು ಅಂತ. ಈಗ ಚಿಕ್ಕವರಿದ್ದಾಗೆಲ್ಲ ಇತ್ತಲ್ಲಣ್ಣ, ಅದೇ ಒಂದ್ ಪುಸ್ತಕ ಇರ್ತಾ ಇರ್ಲಿಲ್ವಾ ನಮ್ಗೆ, ಸಪ್ಲಿಮೆಂಟ್ರಿ ಅಂತ ಓದ್ತಾ ಇದ್ದೋ ನೋಡು. ಯಾವ ಮರಿಯವ ಸಪ್ಲಿಮೆಂಟ್ರಿ ಪುಸ್ತಕ ಅಂತ ಒಂದ್ ಇರೋದು, ಅದ್ರಲ್ಲಿ ಬರೀ ಕತೆಗಳೇ ಇರ್ತಾ ಇತ್ತು, ನೀತಿ ಕತೆಗಳು. ಯಾವ್ದವ ಅಣ್ಣ, ನೀನು ಸ್ಕೂಲ್ಗೆ ಹೋಗಿದ್ಯಾ ತಾನೆ, ಅಲ್ಲಿ ನಿನ್ ಕತೆ ಹೇಳ್ತಾ ಇದ್ರು ತಾನೆ. ನಾನು ಅವಾಗ ನೆಗಲೆಕ್ಟ ಮಾಡ್ಬಿಟ್ಟಿ ಅಯ್ಯ ಇಂಗ್ಲಿಷ್ ಯಾಕ ಅನ್ಕೊಂಡು, ಈಗ ನನಗದು ಗೊತ್ತಾಯ್ತಾ ಇದೆ. ಇಂಗ್ಲಿಷು ಯಾಕೆ ಬೇಕು ಅಂತಂದ್ರೆ, ಊರೂರ್ ತಿರ್ಗದಾಗ ಅದ್ರಲ್ಲಿ ಮಾತಾಡಿದ್ರೆ ಜನ ಪರವಾಗಿಲ್ಲ ಕಯ್ಯ ಅಂತನ್ಬಿಟ್ಟು ನಮ್ಗೆ ಆಕ್ಟ ಮಾಡ್ತಾರೆ. ಏನ್ ಆಕ್ಟ? ರಾಕ್ಟ್ ಏನವ ರಿಯಾಕ್ಟ್ ಮಾಡದ, ಹಂಗ್ ಮಾಡ್ತಾರೆ. ಸರಿ ಸರಿ ಬಿಡು. ಅಂದ್ರೆ ಈಗ ನಾವು ಕರ್ನಾಟಕದಲ್ಲಿದ್ರೆ ಕನ್ನಡ ಸರಿ, ನೀನು ಅದನ್ನ ದಾಟ್ ಹೋದಾಗ ಈಗ ಹಿಮಾಲಯ ಅಂತ ಇದ್ಯಾ. ನಮ್ ಜಯಣ್ಣ ಹೇಳಿಲ್ವಾ, ಏನೋ ಫಾರಿನ್ಗೆ ಕರ್ಕೊಂಡ್ ಹೋಯ್ತಿವಿ ನಿಮ್ಗ ಅಂತ, ಆಮೇಲೆ ಡೆಲ್ಲಿ ಕರ್ಕೊಂಡ್ ಹೋಯ್ತಿವಿ ನಿಮ್ಮ ಅಂತ ಅನ್ಬಿಟ್ಟು ಅವಾಗೆಲ್ಲ ಹೋದಾಗ ನೋಡವ,
ನಮ್ಗೆ ಎಲ್ಲಾ ತರದ ಭಾಷೆಯು ಈಗ ನೀನ್ ಹಿಮಾಲಯಕ್ಕೆ ಹೋಗಕ್ಕೆ ಬೇಕಲ್ಲ, ಈಗ ದಾರಿ ಉದ್ಕು ನಿಂಗೆ ಏನಾದ್ರು ಬೇಕು ಮಾಡ್ಬೇಕು ತಗೋಬೇಕು ಅಂದಾಗ ನಿನ್ಗೆ ಬೇರೆ ಭಾಷೆ ಗೊತ್ತಿರ್ಬೇಕು. ಆ ಹಿಮಾಲಯಕ್ಕೆ ಬರೀ ಕರ್ನಾಟಕದವರೇ ಹೋದಾರ, ಅದೇ ಎಲ್ಲಾ ಭಾಷೆಯವರು ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ ಬಂದರಂತ ಕವ. ಅಣ್ಣ ನೀನು ಎಲ್ಗಾರು ಹೋಗು, ಹೋಗ ಮುಂದೆ ಒಬ್ನೇ ಹೋಯ್ತಿಯಲ್ಲ, ಹೊಸಿ ಪ್ರಥಮ ಚಿಕಿತ್ಸೆ ಎಲ್ಲ ಕಲ್ತ್ಕೊ ಹೋಗು. ಅಂದ್ರೆ ಏನಾರು ಸಣ್ಣ ಪುಟ್ಟ ಸಮಸ್ಯೆ ಆಯ್ತಪ್ಪ ಅಲ್ವಾ, ಏನಾರು ಚಿಕಿತ್ಸೆ ಮಾಡ್ಕೊಳಕ್ ಬರ್ಬೇಕಲ್ಲ ನಿನ್ಗೆ. ಅಲ್ಲಿ ಹೋದ್ಮೇಲೆ ನಿಂಗೆ ಕೆಮ್ಮು ನೆಗಡಿ ಜ್ವರ ಎಲ್ಲ ಬರ್ಬೋದು, ಉಸಿರಾಟಕ್ಕೆ ಕಷ್ಟ ಆಗ್ಬೋದು. ಏನ್ ಮಾಡ್ಬೇಕಾಗ? ಇಲ್ಲ ಹೋಗ್ತಾ ಜಾರಿ ಬಿದ್ದು ಕಾಲು ಉಳುಕ್ದಂಗ ಆಗ್ಬೋದು. ಏನೋ ಸಮಸ್ಯೆ ಆಯ್ತಾವ ಕಣ. ಇಲ್ಲ ಹೋಗುವಾಗ ನಿಂಗೆ ಆಗ್ಬೇಕು ಅಂತಲ್ಲ, ನಿನ್ ಜೊತೆಗೂ ಇದೆಲ್ಲ ಆಗ್ಲಿ ಅಂತ ಅಲ್ಲ ಅಲ್ಲ, ಯಾರಿಗಾದ್ರೂ ಆದ್ರೂ ನೀನ್ ಅವ್ರಿಗೆ ಸಹಾಯ ಮಾಡ್ಬೋದಲ್ಲ. ಫಸ್ಟ್ ಏಡ್ ಈಗ ಅದೇನು ಫಸ್ಟ್ ಏಡ್ ಈ ಪಿಕ್ಚರ್ ನಲ್ಲಿ ಈ ಡಾಕ್ಟರ್ ಬರಾಗ ಬ್ಯಾಗ್ ಸೂಟ್ ಕೇಸ್ ತರ ಆ ತರದ್ದು ಒಂದು ನನಗೆ ಕೊಟ್ಬಿಡಿ ಆಯ್ತಾ, ತಗೊಳ್ಳೋದರ ಕೊಡಿ, ಹಿಡ್ಕೊಂಡು ಹೋಗೋದರ ಕೊಡಿ, ಅದ ನನಗೆ ಗಿಫ್ಟ್ ಆಗಿ ಕೊಟ್ಬಿಡಿ. ಆಯ್ತು ಬಿಡು ಆಯ್ತಾ. ಅಕಸ್ಮಾತ್ ಏನಾದ್ರೂ ತಪಸ್ ಮಾಡ್ತಾ 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 ಜ್ಞಾನೋದಯ ಜಾಸ್ತಿ ಆಗಿ ಅಲ್ಲೇ ಏನಾದ್ರೂ ಆಗ್ಬಿಟ್ರೆ ನೀವು ಕೊಟ್ರೆ ಕಿಟ್ಟು ಅದು ನನ್ನ ಗುರ್ತಚ್ತದೆ. ಏನಿಲ್ಲ, ಚೆನ್ನಾಗ್ ಬತ್ತೀಯಾ, ಅಲ್ಲೋಗಿ ಇನ್ನೊಂದಷ್ಟೆಲ್ಲ ಔಷಧಿ ಉಪಚಾರ ಎಲ್ಲ ಕಲ್ತ್ಕೊಂಡು ಅಲ್ಲಿ ಸಿಗೋ ಗಿಡ ಮೂಲಿಕೆ ಎಲ್ಲ ತಕೊಂಡು ಹಂಗೆ ನೀ ಬರ್ದಿರೋ ಪುಸ್ತಕ ತಕೊಂಡ್ ಬಾ. ಅಲ್ಲಿ ಬರೆಯಲ್ಲ ಕವ, ನಾ ಇಲ್ಲಿ ಬಂದ್ ಅಷ್ಟೊತ್ತಿಗೆಲ್ಲ ಮರ್ತೋಗಿರ್ತದ ಬಿಡು. ಇಲ್ಲ ಕವ, ವ್ಯಾಸ ಮುನಿಗಳಿಗೆ ಗಣಪತಿ ಬರ್ಕೊಟ್ಟಂತಲ್ಲ ಮಹಾಭಾರತ, ಹಂಗೆ ಈಗ ಇವನ್ ಹೇಳ್ತಾನೆ ನೀನ್ ಬರಿ ಇಲ್ವಾ. ಏನಾರು ತೆಪ್ಪಿದ್ರು ತಿದ್ದನ ಮೆಮ್ರಿ ತಗೊಂಡ್ ಬರ್ತೀನಿ. ಏನವ? ಹೌದು, ಮೆಮೊರಿ ತಗೊಂಡು ತಲೆಲ್ಲೆಲ್ಲ ತುಂಬಿಕೊಂಡು ಬರ್ತೀನಿ. ಮೊನ್ನೆ ಯಾರೋ ಒಬ್ರು ಡಾಕ್ಟ್ರು ಸಿಕ್ಕಿದ್ರು ಕಣ್ಣಣ್ಣ. ಈಗ ಎಲ್ ನೋಡಿದ್ರು ಎದೆ ಹೊಡ್ಕೊಂಡು ಸತ್ತೋಯ್ತಾವ್ರೆ. ಯಾಕಪ್ಪ? ಆಲ್ಟ್ ಅಟ್ಯಾಕ್ ಅಂತಾರಲ್ಲ ಅಣ್ಣ. ಅದಕ್ಕೆ ಏನೋ ಹೊಸ ಹೆಸರು ಕೊಟ್ಬಿಟ್ಟವ್ರೆ, ಹೃದಯ ಸ್ತಂಭನ ಇಲ್ವೇನವ, ಇದ್ಕಿದಂಗೆ ನಿಂತೋಗ್ಬಿಡ್ತದಂತೆ. ಯಾರು ಹೃದಯ ತಜ್ಞರು ಅವರೇ ಸತ್ತೋಗ್ಬಿಟ್ಟವ್ರೆ ಆಲ್ಟ್ ಅಟ್ಯಾಕ್ ಅಲ್ಲಿ. ಬ್ಯಾರಿಯವ್ರಿಗೆ ಹೃದಯ ಹೆಂಗ್ ಇಟ್ಕೊಳ್ಳೋದು ಅಂತ ಹೇಳ್ಕೊಡೋರೆ ಹೊಂಟೋಗ್ಬಿಟ್ಟವ್ರಕವ. ಅಂದ್ರ ಅವ್ರು ಏನು ಹೇಳಿದ್ರು ಗೊತ್ತಾ, ಈಗ ಅದಾಯ್ತದಲ್ಲ ಹೃದಯ ಆಘಾತ ಆಯ್ತದಲ್ಲ, ಅದ್ರ ಲಕ್ಷಣ ಇರ್ತದಂತೆ. ಆಗ ತಕ್ಷಣ ಅದಕ್ಕೆ ಚಿಕಿತ್ಸೆಯ ಕೊಟ್ರೆ, ಫಸ್ಟ್ ಏಡ್ ಮಾಡಿದ್ರೆ, ಅಂದ್ರೆ ಅವ್ರು ಹೇಳ್ಕೊಟ್ರು ಎದೆ ಮೇಲೆ ಒತ್ತಿ ಹೆಂಗೆ ಹೃದಯ ಹೆಂಗೆ ಲಬ್ ಡಬ್ ಅಂತ ಬಡ್ಕತಿರ್ತದಲ್ಲವ, ಅದಕ್ಕೆ ಮೆದುಳಿಂದ ಏನೋ ಹೋಯ್ತದಂತೆ, ಬಡ್ಕೋ ನೀನು ಲಬ್ ಡಬ್ ಅನ್ನೋ ಅಂತ. ಅದು ನಿಂತೋದಾಗ ಹೃದಯ ನಿಂತ್ಕೊಬಿಟ್ಟಿರ್ತದಂತೆ. ಅದಕ್ಕೆ ಆಘಾತ ಮಾಡಿ ಒತ್ತಿ ಪತ್ತಿ ಏನೋ ಮಾಡ್ತಾರೆ, ಬಾಯಿ ಮೂಲಕ ಏನೋ ಗಾಳಿಯ ಕೊಡ್ತಾರೆ. ಈ ತರ ಎಲ್ಲ ಮಾಡೋದು ಚಿಕಿತ್ಸೆ. ಈಗ ಮೂಳೆ ಮುರಿದಿದ್ರೆ ಪಟ್ಟಿ ಕಟ್ಟೋದು, ಈ ತರ ಚಿಕಿತ್ಸೆಗಳ ಕಲ್ತ್ಕೊಂಡ್ರೆ ಅನುಕೂಲ ಆಯ್ತದೆ ಅಂತ. ಅಂದ್ರೆ ಅವ್ರು ಇನ್ನೊಂದು ವಿಚಾರ ಹೇಳಿದ್ರು, ಈ ಹಾಸನ ಐತಲ್ಲ, ಅಲ್ಲಿ ಆಸ್ಪತ್ರೆ ಅದಲ್ಲ, ಅಲ್ಲಿಯ ಡಾಕ್ಟ್ರು ಅವ್ರ ಜೊತೆಗೆ ಇನ್ನೊಬ್ರು ಡಾಕ್ಟ್ರು ಇಬ್ರು ಬೆಂಗಳೂರಿಗೆ ಹೋಯ್ತಿದ್ರಂತೆ. ಅವ್ರು ಹೋಗೋ ಕಾರಣಕ್ಕೆ ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಂತೆ. ಆ ಜೊತೆಗಿದ್ದವ್ರಿಗೆ ಗೊತ್ತಿತ್ತಂತೆ ಏನು ಫಸ್ಟ್ ಏಡ್ ಮಾಡೋದು. ಬೆಂಗಳೂರು ತನಕ ಕರ್ಕೊ ಹೋದ್ರಂತೆ. ದಾರಿ ಮಧ್ಯದಲ್ಲಿ ಎಲ್ಲೋ ಹಾಸ್ಪಿಟ್ಲ್ ಇಲ್ದಲೆ ಅಲ್ಲಿವರೆಗೂ ಅವ್ರನ್ನ ಕರ್ಕೊ ಹೋಗಿ ಆಮೇಲೆ ಚಿಕಿತ್ಸೆ ಕೊಡಿಸಿ ಬದುಕೊಂಡ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ, ನಿಮಗೆ ಗೊತ್ತಿದ್ರಿಂದ ಇವ್ರು ಬದುಕಿದ್ರು, ಇಲ್ಲಾಂದ್ರೆ ಬದುಕ್ತಿರ್ನಿಲ್ಲ ಅಂತ. ಅದಕ್ಕೆ ಡಾಕ್ಟ್ರೇ ಆಗ್ಬೇಕು ಅಂತ ಇಲ್ವಂತೆ ಕಣಣ್ಣ, ಎಲ್ಲಾರ್ಗು ಹೇಳ್ಕೊಟ್ಟಾರಂತೆ ಫಸ್ಟ್ ಏಡ್. ಅಂದ್ರೆ ಪ್ರಥಮ ಚಿಕಿತ್ಸೆ ಏನ್ ಮಾಡ್ಬೇಕು. ಈಗ ಯಾರೋ ನೀರಲ್ಲಿ ಮುಳಿಕೊಂಡವ್ರೆ, ಅವ್ರನ್ನ ಹೊರಗೆ ಎತ್ತೀಯ, ಏನ್ ಮಾಡ್ಬೇಕು. ಬೆಂಕಿ ಕಚ್ಕೊಬಿಟ್ಟವ್ರೆ, ಬೆಂಕಿ ಕಚ್ಕೊಬಿಟ್ಟದೆ, ಏನ್ ಮಾಡ್ಬೇಕು. ಈ ತರದವನ್ನೆಲ್ಲ ಹೇಳ್ಕೊಡ್ತಾರಂತೆ. ಅದ ಕಲ್ತ್ಕೋಬೇಕು ಅಂತ ನಾನು ಹೇಳೋದು. ಆಯ್ತು, ಈಗ ನೋಡು ಜಯಣ್ಣ, ನೀ ಎಲ್ಲಾ ಊರೂರ್ ತಿರುಗ್ದಮ್ಮ, ಅದೆಲ್ಲ ಗೊತ್ತು ನಿನಗೆ. ಈಗ ನಮ್ ಸ್ಕೂಲ್ ಚಾವಡಿ ಅದಲ್ಲಪ್ಪ, ಅಲ್ಲಿ ಒಂದ್ ಕಿತ್ತ ಅಂತವ್ರನ್ನೆಲ್ಲ ಬರಕ್ ಹೇಳ್ಬಿಡು ಆಯ್ತಾ. ಐಕ್ಳು ಕಲ್ತ್ಕತಾರೆ, ನಾವು ಹೊಸಿ ಕಲ್ತ್ಕೊಳಮ್ಮ. ನಾನು ಹಿಮಾಲಯಕ್ಕೆ ಹೋಗಕ್ಕಿಂತ ಮುಂಚೆ ಕರೆಸ್ಬಿಡು ಆಯ್ತಾ. ನಾನೇ ಅದೇನು ಹೇಳ್ದಪ್ಪ,
ಏನೆರಡು ಫಸ್ಟ್ ಏಡ್ ಫಸ್ಟ್ 2 ಅಂದ್ರೆ ಮೊದಲನೇದು ಎರಡನೇದು ಪ್ರಥಮ ಚಿಕಿತ್ಸೆ ಅಂತ. ಫಸ್ಟ್ 2 ಅಲ್ಲ. ಸುಮ್ಕಿರ ನೀನ್ ಎಲ್ಲಿ ಹಿಮಾಲಯಕ್ಕೆ ಹೋಯ್ತೀಯ ಅವ್ವ ಟೈಮ್ ಆಯ್ತು ಮನ್ಗೋಗ್ಬೇಕು ನಾನು. ಏನಾರು ಇದ್ರು ಕೊಟ್ಬಿಡು, ಕುಡ್ಕೊಂಡು ತಿನ್ನಕ್ ಏನಾರು ಇದ್ರು ಅದು ತಗೋಬರವ. ತಗೋಬತ್ತೀನಿ. ಈಗ ಇವನ್ಗೆ ಏನಾರು ಕಟ್ಕೊಡ್ಬೇಕಲ್ಲ ಬುತ್ತಿನ ಹಿಮಾಲಯಕ್ಕೆ. ಅವನೆಲ್ಲಿ ಓದಾನ ಸುಮ್ನ ಅಂತ ಅವ ಹೇಳ್ತಿರೋದು ನನ್ ಹೋಗ್ಬಾರ್ದು, ಚೆನ್ನಾಗಿರ್ಲಿ ಇಲ್ಲಿ ಅಂತ ಅಷ್ಟೇ. ಹಂಗಾರೆ ಈಗ ನೀನ್ ಹೋಗಲ್ಲ ಅಂತ ಆಯ್ತಾನೆ. ನಾನ್ ಯಾರ ಮಾತು ಕೇಳ್ದನವ, ನೆಟ್ಟ ಕೋಣದಿಕ್ ನಡಿಯೋದೇನ ಹೋಗು. ಭಾಗವಹಿಸಿದ್ದವರು ಆರ್ ಲೋಕೇಶ್.